ಸೊ ನಾರದ ಮಹರ್ಷಿಗಳಿಗೆ ಅನ್ಸುತ್ತೆ, ಏನಪ್ಪ ಇವನು ದಿನಕ್ಕೆ 4 ಸತಿ ಹರಿನಾಮ ಸ್ಮರಣೆ ಮಾಡ್ತಾನೆ, ಇವನನ್ನು ನನಗಿಂತ ದೊಡ್ಡ ವಿಷ್ಣು ಭಕ್ತ ಅಂತ ಹೇಳಿದ್ರಲ್ಲ ಪರಮಾತ್ಮ, ಯಾಕೆ ಹಿಂಗೆ ಹೇಳಿದ್ರು ಅಂತ ಅವ್ರ ಹತ್ರ ಸರಿ ಅವ್ರ ಹತ್ರನೇ ಇದನ್ನು ಕ್ಲಿಯರಿಫೈ ಮಾಡ್ಕೊಳ್ಳೋಣ ಅಂತ ವಾಪಸ್ಸು ಕ್ಷೀರಸಾಗರಕ್ಕೆ ಬರ್ತಾರೆ. ಪರಮಾತ್ಮ ಎಲ್ಲಿರ್ತಾನೋ ಅಲ್ಲಿಗೆ. ಸೊ ಹೋಗಿ ಪರಮಾತ್ಮನ ಕೇಳ್ತಾರೆ, ಅಲ್ಲ ದೇವರು, ನಾನಿನ್ನ ನಾಮಸ್ಮರಣೆ ಪ್ರತಿ ಕ್ಷಣನೂ ಮಾಡ್ತಾನೆ ಇರ್ತೀನಿ, ನೀನು ಅವನು ದಿನಕ್ಕೆ 4 ಸತಿ ಮಾಡೋ ಒಬ್ಬ ರೈತನನ್ನು ತೋರಿಸಿ ಅವನು ನನಗಿಂತ ಶ್ರೇಷ್ಠ ಭಕ್ತ ಅಂತ ಹೇಳ್ದಲ್ಲ, ಹೆಂಗೆ ಅದು ಅಂತ. ಸೊ ಅವಾಗ ವಿಷ್ಣು ಪರಮಾತ್ಮ ಒಂದು ಚಿಕ್ಕ ಟಾಸ್ಕ್ ಕೊಡ್ತಾರೆ ನಾರದ ಮಹರ್ಷಿಗಳಿಗೆ. ಏನು ಟಾಸ್ಕಪ್ಪ ಅಂದರೆ, ಒಂದು ದೀಪನ ಕೊಡ್ತಾನೆ. ದೀಪನ ಕೊಟ್ಟು ಒಂದು ದೊಡ್ಡ ಆಲದ ಮರ ಇರುತ್ತೆ, ಅದನ್ನು ತೋರಿಸ್ತಾರೆ. ತುಂಬ ದೊಡ್ಡದಾಗಿರುತ್ತೆ ಅದು. ಸೊ ಅದನ್ನು ತೋರಿಸಿ, ನೀನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇದನ್ನು ಸುತ್ತ ಹಾಕ್ತಾ ಇರಬೇಕು. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ದೀಪ ಯಾವುದೇ ಕಾರಣಕ್ಕೂ ಆರಬಾರ್ದು ಮತ್ತು ಆ ದೀಪದಲ್ಲಿರುವ ಎಣ್ಣೆ ಕೆಳಗೆ ಚೆಲ್ಲಬಾರ್ದು ಅನ್ನೋದು. ಸೊ ಯಾವಾಗ ಅವ್ರದ್ದು ಆ ಆಲದ ಮರದ ಸುತ್ತಾಕೋಕ್ಕೆ ಶುರು ಮಾಡ್ತಾರೋ ಆವಾಗ ಗಾಳಿ ಮಳೆ ಎಲ್ಲ ಶುರುವಾಗುತ್ತಲ್ಲಿ. ಸೊ ಅದನ್ನು ಕಾಯ್ಕೊಂಡು ಸುತ್ತದೇ ಅವ್ರಿಗೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ನಾರದ ಮಹರ್ಷಿಗಳಿಗೆ. ಸೊ ಕೊನೆಗೆ ಒಂದು ದಿವಸ ಎಲ್ಲ ಅದನ್ನ ಸುತ್ತಾಕಿ ವಾಪಸ್ ಬರ್ತಾರೆ. ನಾರದ ಮಹರ್ಷಿಗಳನ್ನು ನಮ್ಮ ವಿಷ್ಣು ಪರಮಾತ್ಮರು ಕೇಳ್ತಾರೆ, ಸರಿ ಇವಾಗ ಹೇಳಪ್ಪ, ನೀನು ಎಷ್ಟು ಸರಿ ನನ್ನ ನಾಮಸ್ಮರಣೆ ಮಾಡಿದೆ ಅಂತ, ನನ್ನ ನೆನಪನ್ನು ನೀನು ಎಷ್ಟು ಸಲ ಮಾಡಿಕೊಂಡೆ ಅಂತ ಕೇಳ್ತಾರೆ. ಆವಾಗ ನಾರದ ಮುನಿಗಳು ಹೇಳ್ತಾರೆ, ಇಲ್ಲ, ನೀವು ಕೊಟ್ಟಿರೋ ಟಾಸ್ಕ್ ತುಂಬ ಡಿಫಿಕಲ್ಟ್ ಆಗಿತ್ತು, ಹಂಗಾಗಿ ನಾನು ಆ ಟಾಸ್ಕ್ ಕಡೆ ಗಮನ ಹೋಯ್ತು ನಂದು ಅಂತ. ಸೊ ಆವಾಗ ವಿಷ್ಣು ಪರಮಾತ್ಮ ನಾರದ ಮುನಿಗಳಿಗೆ ಹೇಳ್ತಾರೆ, ನೋಡ್ದ, ನಿನಗೆ ನಾನು ಕೊಟ್ಟಿರೋ ಒಂದು ಟಾಸ್ಕಿಗೆ ನೀನು ನನ್ನನ್ನೇ ಮರ್ತೋಗೋಷ್ಟು ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಬಟ್ ಅವನಿಗೆ ಜೀವನದಲ್ಲಿ 100 ಸಮಸ್ಯೆಗಳಿದೆ, ನೆಮ್ಮದಿ ಅನ್ನೋದನ್ನು ಹುಡುಕಬೇಕು ಅವನು. ಆ ಥರದೊಂದು ಪರಿಸ್ಥಿತಿಯಲ್ಲಿ ಅವನಿದ್ದಾನೆ. ಆದರೂ ಕೂಡ ಅವನು ದಿನಕ್ಕೆ ನನ್ನ 4 ಸರಿ ಸ್ಮರಿಸ್ತಾನೆ ಅಂದರೆ, ನೀನು ಇವಾಗ ಹೇಳು, ನಿನಗಿಂತ ದೊಡ್ಡ ಭಕ್ತವನು ಹೌದಾ ಅಲ್ವಾ ಅಂತ ಕೇಳ್ತಾರೆ. ಸೊ ಆವಾಗ ನಾರದ ಮುನಿಗಳಿಗೆ ಗೊತ್ತಾಗುತ್ತೆ. ಆ್ಯಕ್ಚುಲಾಗಿ ಏನಂದರೆ, ಅವನು ನಾರದ ಮುನಿಗಳಿಗಿಂತಲೂ ದೊಡ್ಡ ಭಕ್ತ ಏನಾಗಿರೋದಿಲ್ಲ. ಆದರೆ ನಾರದ ಮುನಿಗಳ ಮನಸ್ಸಲ್ಲಿ ಆ ಕ್ಷಣಕ್ಕೆ ಅಹಂಕಾರ ತುಂಬಿರುತ್ತಲ್ಲ, ಅದನ್ನು ತೆಗಿಬೇಕು ಅನ್ನೋದು ವಿಷ್ಣು ಪರಮಾತ್ಮರ ಆಶೆಯಾಗಿರುತ್ತೆ ಅಷ್ಟೇ.